ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ತೆ ವೀಕ್ಷಕರೇ, ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ವಿನಾಯಕನ ಬಗ್ಗೆ ಮಾತನಾಡ್ತಾ ಹೋಗೋಣ. ಅಂದ್ರೆ ಯಾವುದೇ ಒಂದು ಪೂಜೆ ಮಾಡೋಕ್ಕೂ ಮುನ್ನ ಮೊದಲು ವಿನಾಯಕನಿಗೆ ಯಾಕೆ ಪೂಜೆಯನ್ನ ಸಲ್ಲಿಕೆ ಮಾಡ್ತೀವಿ, ಜೊತೆಗೆ ವಿನಾಯಕನ ಪೂಜೆ ಯಾವ ರೀತಿ ಇರಬೇಕು, ವಿನಾಯಕ ಚತುರ್ಥಿ ಅಂದ್ರೆ ಏನು, ಈ ಎಲ್ಲಾ ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ನಮ್ ಜೊತೆ ಇದ್ದಾರೆ ವಿದ್ವಾನ್ ಶ್ರೀಯುತ ಶ್ರೀನಿಧಿ ಹೊಳ್ಳ ಗುರೂಜಿ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಗುರುಜಿ, ನಾವಿವತ್ತು ವಿನಾಯಕನ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಮೊದಲಿಗೆ ವಿನಾಯಕ ಚತುರ್ಥಿ ಅಂದ್ರೆ ಏನು? ವಿನಾಯಕ ಚತುರ್ಥಿ ಅಂತ ಹೇಳಿದರೆ, ಹೇಗೆ ಪಾರ್ವತಿಯು ಸ್ನಾನಕ್ಕೆ ಹೋದಂತಹ ಸಂದರ್ಭಗಳಲ್ಲಿ ತನ್ನ ಕಾವಲಿಗಾಗಿ ಗಣಪತಿಯನ್ನು ತನ್ನ ದೇಹದ ಅಂಶದಿಂದ ಗಣಪತಿಯನ್ನು ಸೃಷ್ಟಿ ಮಾಡಿ ಅದಕ್ಕೆ ಜೀವಕಳೆಯನ್ನು ತುಂಬಿ ಅದಕ್ಕೆ ಪ್ರಾಣ ಬರುವಂತೆ ಮಾಡಿ ಕಾವಲಾಗಿ ಇಟ್ಟು ಹೋದಂತಹ ಸಂದರ್ಭ. ಆ ಸಂದರ್ಭದಲ್ಲಿ ಶಿವನು ಪಾರ್ವತಿಯನ್ನು ಭೇಟಿ ಮಾಡುವ ಉದ್ದೇಶದಿಂದ ಹೋಗುವಂತಹ ಸಂದರ್ಭದಲ್ಲಿ ತಡೆದಂತಹ ಗಣಪನನ್ನು ಸಂಹಾರ ಮಾಡಿದಂತಹ, ತಲೆಯನ್ನು ಕಡಿದಂತಹ ಸಂದರ್ಭ ನಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಅದೇ ಸಂದರ್ಭದಲ್ಲಿ ಉತ್ತರಾಭಿಮುಖವಾಗಿ ಮಲಗಿರುವಂತಹ ಯಾವುದೇ ಪ್ರಾಣಿ ಆಗಿರಬಹುದು, ಮನುಷ್ಯನನ್ನಾಗಿರಬಹುದು, ಗಣಗಳನ್ನಾಗಿರಬಹುದು, ಇವೆಲ್ಲವನ್ನ ನೋಡಿ ಉತ್ತರಾಭಿಮುಖವಾಗಿ ಮಲಗಿದಂತಹ ವ್ಯಕ್ತಿಯ ತಲೆಯನ್ನು ಕಡಿದು ತರುವಂತೆ ತನ್ನ ಗಣಗಳಿಗೆ ಶಿವನು ಆಜ್ಞಾಪನೆಯನ್ನು ಕೊಡ್ತಾನೆ. ತದನಂತರದಲ್ಲಿ ಅವರು ಸಾಕಷ್ಟು ಕಾಲ ಹುಡುಕಿ ಆನೆಯ ತಲೆಯನ್ನು, ಅದು ಉತ್ತರಾಭಿಮುಖವಾಗಿ ಮಲಗಿತ್ತಾದ್ರಿಂದ ಆ ಆನೆಯ ತಲೆಯನ್ನು ತೆಗೆದುಕೊಂಡು ಬಂದು ಈಶ್ವರನ ಮುಂದಿಟ್ಟರು. ಇದೊಂದೇ ಉತ್ತರಾಭಿಮುಖವಾಗಿ ಮಲಗಿದ್ದಂಥದ್ದಾದ್ರಿಂದ ಪುನಃ ಅವನಿಗೆ ಪ್ರಾಣಪ್ರತಿಷ್ಠಾಪನಾದಿಗಳನ್ನು ಮಾಡಿ ಯಾವುದೇ ಕಾರಣಕ್ಕೂ ತಾಯಿಯನ್ನು ರಕ್ಷಣೆಗಾಗಿ ನಿಂತಹ ಕಾಲದಲ್ಲಿ ಅವನನ್ನು ತಡೆದಂತಹ ಕಾಲದಿಂದ ಪ್ರಥಮ ಪೂಜಿತ ಅನ್ನುವಂಥ ನಾಮಕರಣವನ್ನು ಮಾಡಿ ಮಹಾಗಣಪತಿಗೆ ಪ್ರಥಮ ಪೂಜಿತನಾಗಿರ್ತಕ್ಕಂಥ ಮಹಾಗಣಪತಿ ಅನ್ನುವಂಥ ಹೆಸರು ಬಂತು. ಆ ಒಂದು ದಿನ ಅನ್ನುವಂಥದ್ದು ಚತುರ್ಥಿ ಆದಂಥ ಕಾರಣದಿಂದ ಸಂಕಷ್ಟ ಹರ ಚತುರ್ಥಿ, ಒಬ್ಬರ ಸಂಕಟಗಳನ್ನು ಹೋಗಲಾಡಿಸ್ತಕ್ಕಂತಹ ಶಕ್ತಿ ಉಳ್ಳಂತಹ ಸಂಕಷ್ಟ ಹರ ಗಣಪತಿ ಅನ್ನುವಂಥ ವಿಚಾರಗಳನ್ನು ಇಲ್ಲಿ ಪ್ರಸ್ತಾಪವಾಯಿತು. ತದನಂತರದಲ್ಲಿ ಪಾರ್ವತಿಯ ಅನುಜ್ಞೆಯ ಮೇರೆಗೆ ಅಥವಾ ಪಾರ್ವತಿಯ ಆದೇಶದ ಮೇರೆಗೆ, ಪಾರ್ವತಿಯ ಪ್ರಾರ್ಥನೆಯ ಮೇರೆಗೆ ಲೋಕದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಪೂಜೆಗಳನ್ನು ಮಾಡಬೇಕು ಅಂತಾದರೂ ಸಮೇತ ಮೊದಲು ಮಹಾಗಣಪತಿಯನ್ನು ಪೂಜೆ ಮಾಡಬೇಕು ಅಂತ ಹೇಳಿ ಒಂದು ಕಾನೂನನ್ನು ತಂದರು. ಯಾಕಾಗಿ ಅಂತ ಕೇಳಿದರೆ, ಪಾರ್ವತಿ ಪಡೆದುಕೊಂಡಂಥ ವರ ಅನ್ನುವಂಥ ಉದ್ದೇಶದಿಂದ. ಅದಕ್ಕಾಗಿಯೇ ಪ್ರತಿ ಮಾಸದಲ್ಲಿಯೂ ಸಂಕಷ್ಟಹರ ಚತುರ್ಥಿಯ ವ್ರತಗಳನ್ನು ದೇವಾಲಯಗಳಲ್ಲಿ, ಗಣಪತಿ ದೇವಸ್ಥಾನಗಳಲ್ಲಿ ಪ್ರಧಾನವಾಗಿ ಗಣಪತಿಯನ್ನಿಟ್ಟುಕೊಂಡು ಆರಾಧನೆ ಮಾಡುವಂತಹ ಗಾಣಪತ್ಯ ಸಂಸ್ಕೃತಿಯವರಿಗೆ ಇದೊಂದು ವಿಶೇಷವಾಗಿರ್ತಕ್ಕಂಥ ಹಬ್ಬವಾಗಿರುವಂಥ ಲಕ್ಷಣಗಳು. ಹಾಗೆ ಇದನ್ನು ಬಹಳ ಕ್ಲಿಷ್ಟವಾಗಿರುವಂಥದ್ದು, ಬಹಳ ಸುಲಭವಾಗಿರುವಂಥದ್ದು ಅಂತಲೂ ಹೇಳ್ಬೋದು. ಅರ್ಥಾತ್ ಕಷ್ಟವಾಗಿರುವುದು ಹೌದು, ಸುಲಭವಾಗಿರುವಂಥದ್ದು ಹೌದು ಅಂತೇಳಿ ಹೇಳ್ಬೋದು. ಯಾಕಾಗಿ ಅಂತ ಕೇಳಿದರೆ, ಆನೆಯು ರಕ್ಷಣೆಗಾಗಿ ಇರುವಂಥದ್ದು, ಸಾತ್ವಿಕವಾಗಿರ್ತಕ್ಕಂತಹ ಪ್ರಾಣಿ ಆಗಿರುವಂಥದ್ದು. ನಂತರದಲ್ಲಿ ಇಲಿ ಅನ್ನುವಂಥದ್ದು ಕೀಟಗಳನ್ನು ತಿಂದು ಭಕ್ಷಿಸುವಂಥದ್ದು. ಇಲ್ಲಿ ಯಾವುದೇ ವಿಚಾರದ ತಮ್ಮ ಜಾಗಗಳಲ್ಲಿ ಇರುವಂತಹ ಕೀಟಗಳಿಂದ ಉಂಟಾಗುವಂಥ ತೊಂದರೆಗಳಾಗಿರಬಹುದು, ಅದೇ ರೀತಿಯಾಗಿ ಒಂದು ಜಾಗಕ್ಕೆ ರಕ್ಷಣೆಯಾಗಿ ಇರುವಂಥದ್ದಾಗಿರಬಹುದು. ಈ ಒಂದು ಸಂಕಷ್ಟಹರ ಚತುರ್ಥಿಯನ್ನು ಆರಾಧನೆ ಮಾಡೋದ್ರಿಂದ ಆ ಎಲ್ಲ ಸಮಸ್ಯೆಗಳು ಅನ್ನುವಂಥದ್ದು ದೂರವಾಗ್ತದೆ. ಅದೇ ರೀತಿಯಾಗಿ ಅಷ್ಟೇ ಸಹಿಯಲ್ಲ, ಈ ಒಂದು ಸಂಕಷ್ಟಹರ ಚತುರ್ಥಿಯ ದಿನ ಯಾರು ಉಪವಾಸಾದಿಗಳನ್ನು ಇದ್ದು ಗಣಪತಿಯನ್ನು ಸೇವಿಸ್ತಾರೆಯೋ ಅವರ ಇಪ್ಸಿತವಾಗಿರ್ತಕ್ಕಂತಹ ಕರ್ಮಗಳನ್ನು ತೊಳೆಯುವಲ್ಲಿ ಮಹಾಗಣಪತಿ ಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ಮಾಡ್ತಾರೆ. ಮತ್ತು ಮಹಾಗಣಪತಿ ಅನ್ನುವಂಥವನು ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ಅಂತ ಕೇಳಿದರೆ, ವಿಘ್ನಕರ್ತಾರಹ ವಿಘ್ನಹರ್ತಾರಹ ಅನ್ನುವಂಥ ಎರಡು ಮಾತು ಉಂಟು. ಏನು ಅಂತ ಕೇಳಿದ್ರೆ, ಇವತ್ತಿನ ವಿಷಯ ವಸ್ತುವಿಗೆ ಸರಿಯಾಗಿ ಈ ಒಂದು ಉಪಕಥೆಯನ್ನ ನಾವು ವಿಮರ್ಶೆ ಮಾಡ್ತಾ ಹೋಗೋದಾದ್ರೆ, ವಿಘ್ನ ಕರ್ತಾರಹ ಅಂತ ಹೇಳಿದ್ರೆ ವಿಘ್ನ ಅಂದ್ರೆ ತೊಂದರೆಗಳನ್ನ, ಕರ್ತಾರಹ ಅಂತ ಹೇಳಿದ್ರೆ ಉಂಟು ಮಾಡುವವನು ಅನ್ನುವಂಥ ಪದ ಬರ್ತದೆ. ಅರ್ಥಾತ್ ಯಾರು ದೇವಾನುದೇವತೆಗಳು ಅಥವಾ ಮನುಷ್ಯರಾದವರು ತಮ್ಮ ಇಪ್ಸಿತ ಫಲಗಳನ್ನು ಪಡೆಯಲಿಕ್ಕೆ ಯಾವುದಾದ್ರೂ ದೇವತಾರಾಧನೆ ಮಾಡಲಿಕ್ಕಿಂತ ಮುಂಚಿತವಾಗಿ ಅಥವಾ ಯಾವುದೇ ಕೆಲಸಗಳನ್ನು ಮಾಡಲಿಕ್ಕಿಂತ ಮುಂಚಿತವಾಗಿ ಗಣಪತಿಯನ್ನು ಸ್ಮರಣೆ ಮಾಡಲಿಲ್ಲ, ಅವನಿಗೆ ಕೊಡಬೇಕಾಗಿರ್ತಕ್ಕಂಥ ಷೋಡಶೋಪಚಾರ ಧೂಪದೀಪ ನೈವೇದ್ಯಾದಿಗಳನ್ನು ಕೊಡಲಿಲ್ಲ ಅಂತಾದರೆ
ಆ ಗಣಪತಿ ಬರುವಂತಹ ತೊಂದರೆಗಳನ್ನ ತಡೆದು ನಿಲ್ಲಿಸ್ಲಿಕ್ಕೆ ಹೋಗೋದೇ ಇಲ್ಲ ಅಂತೆ, ಅವನ ಪಾಡಿಗೆ ಅವನು ಇದ್ದು ಬಿಡ್ತಾನಂತೆ. ಅರ್ಥಾತ್ ವಿಘ್ನ ಕರ್ತಾರ ಅಂದ್ರೆ ವಿಘ್ನಗಳನ್ನ ಉಂಟು ಮಾಡುವವನು ಅನ್ನುವಂತ ವಿಷಯಗಳು. ಅದೇ ಗಣಪತಿಯ ಅನುಗ್ರಹ ಇತ್ತು ಅಂತ ಆದ್ರೆ ವಿಘ್ನ ಹರ್ತಾರಹ, ಈ ವಿಘ್ನ ಕರ್ತಾರಹ ಅನ್ನುವಂತ ವಿಚಾರಕ್ಕೆ ತನ್ನ ತಂದೆಯೇ ಈ ಒಂದು ಕಷ್ಟಗಳಿಗೆ ಸಿಲುಕಿ ಯುದ್ಧವನ್ನ ಸೋತಂತಹ ಒಂದು ಇತಿಹಾಸವೂ ಇದೆ. ಶಿವನು ತ್ರಿಪುರಾ ಪಟ್ಟಣಕ್ಕೆ ರಾಕ್ಷಸರೊಡನೆ ಯುದ್ಧವನ್ನ ಮಾಡುವಂತಹ ಸಂದರ್ಭದಲ್ಲಿ ತಾನೇ ರೂಪಿಸಿದಂತಹ ನಿಯಮವನ್ನ ಮರ್ತಂತವನು. ಯಾಕೆ ಅಂದ್ರೆ ಶಿವನೇ ಈ ಒಂದು ವರವನ್ನ ಕೊಟ್ಟಂತದ್ದು, ಎಲ್ಲರನ್ನು ಮೊದಲು ಪೂಜೆ ಮಾಡ್ಬೇಕು ಅಂತ ಹೇಳಿ. ಆ ಶಿವನೇ ಒಂದು ಯುದ್ಧಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡುವಂತದ್ದನ್ನ ಮರೆತು ಹೋಗ್ಬಿಡ್ತಾನೆ. ಆ ಸಂದರ್ಭದಲ್ಲಿ ಆ ಯುದ್ಧವನ್ನ ಸೋತು ಬಿಡ್ತಾನಂತೆ, ಮೋಸದಿಂದ ಶಿವನನ್ನ ಸೋಲಿಸಿ ಬಿಡ್ತಾರಂತೆ. ಆಮೇಲೆ ಶಿವನಿಗೆ ನೆನಪಾಗ್ತದೆ, ನಾನು ಮಹಾಗಣಪತಿಯನ್ನ ಪ್ರಾರ್ಥನೆ ಇಟ್ಟು ಬರಲಿಲ್ಲ, ನಾನೇ ಮಾಡಿದಂತ ನಿಯಮಕ್ಕೆ ನಾನೇ ತಲೆಬಾಗ್ಲಿಲ್ಲ ಅಂತಾದ್ರೂ ಯುದ್ಧ ಗೆಲ್ಲುದಾದ್ರೂ ಹೇಗೆ ಅಂತ ಹೇಳಿ ಪುನಃ ಗಣಪತಿಯನ್ನ ಪ್ರಾರ್ಥನೆ ಮಾಡಿ ಷೋಡಶೋಪಚಾರ ಧೂಪದೀಪ ನೈವೇದ್ಯಾದಿಗಳನ್ನ ಆ ವಿಧಿಯನ್ನೆಲ್ಲ ಮಾಡಿ ತದನಂತರದಲ್ಲಿ ತ್ರಿಪುರಾ ಪಟ್ಟಣಕ್ಕೆ ಪುನಃ ಬಂದು ರಾಕ್ಷಸರೊಟ್ಟಿಗೆ ಯುದ್ಧವನ್ನ ಮಾಡಿ ಆ ಯುದ್ಧವನ್ನ ಜಯಗಳಿಸಿದ ಅನ್ನುವಂಥ ವಿಚಾರಗಳು. ಯಾಕಾಗಿ ಪ್ರತಿಯೊಂದು ವಿಚಾರಗಳಿಗೂ ನಾವು ಪೂರ್ವವೃತ್ತಾಂತವನ್ನ ನೋಡ್ಬೇಕು ಅಂತ ಹೇಳಿದ್ರೆ, ಗುರುಗಳೇ ಈಗ ನೀವು ಹೇಳ್ತೀರಿ ಪೂಜೆಯನ್ನ, ಯಾವುದೋ ಹೊಸ ಪೂಜೆಯನ್ನ ವೀಕ್ಷಕರು ಅನ್ಕೊಳ್ತಾರೆ ನಾವ್ ಹೇಗಿದನ್ನ ಮಾಡೋದು, ಹಿಂದೆ ಯಾರು ಮಾಡಿದ್ರೋ ಏನೋ ಗೊತ್ತಿಲ್ಲ. ಈಗ ಸತ್ಯನಾರಾಯಣ ಪೂಜೆ ಅಂತ ಹೇಳಿದ್ರೆ ಅದರಲ್ಲಿ 5 ಅಧ್ಯಾಯ ಬರ್ತದೆ, ಅಧ್ಯಾಯದಲ್ಲಿ ಇಂತಿಂತವ್ರು ಪೂಜೆ ಮಾಡಿದ್ರು ಅಂತ ಬರ್ತದೆ. ಆದ್ರೆ ಸಂಕಷ್ಟಹರ ಚತುರ್ಥಿ ವ್ರತವನ್ನ ಮಾಡ್ಲಿಕ್ಕೆ ಯಾರು ಮಾಡಿದ್ರು ಏನು ಅಂತ ನಮಗೆ ಗೊತ್ತಿರೋದಿಲ್ಲ ಅಂತ ಹೇಳ್ತಾರೆ. ಆದ್ರಿಂದ ಈ ಪೂರ್ವವೃತ್ತಾಂತ ಅನ್ನುವಂಥದ್ದು ಬಹಳಷ್ಟು ಸಹಕಾರಿ ಆಗುವಂಥದ್ದು. ಮನುಷ್ಯನ ಮೇಲೆ ನಂಬಿಕೆಗಿಂತ ಕಾಣದಿರುವಂತ ಶಕ್ತಿಯ ಮೇಲೆ ಅವರಿಗೆ ನಂಬಿಕೆ ಜಾಸ್ತಿ. ತಂದೆ ತಾಯಿ ಮನೆಯಲ್ಲಿರ್ತಾರೆ, ಹೆಂಡತಿ ಮನೆಯಲ್ಲಿರ್ತಾಳೆ, ಮಕ್ಕಳು ಮನೆಯಲ್ಲಿರ್ತಾರೆ. ಆದ್ರೆ ಮನುಷ್ಯನಿಗೆ ಅತಿಯಾಗಿರುವಂತ ವಿಶ್ವಾಸ ಬರುವಂತದ್ದು ಭಗವಂತನ ಮೇಲೆ, ಅದು ಕಣ್ಣಿಗೆ ಕಾಣದಂತ ಶಕ್ತಿಯ ಮೇಲೆಯೇ. ಹಾಗಾಗಿಯೇ ಈ ವಿಘ್ನಕರ್ತಾರಹ ಅನ್ನುವಂತಹ ವಿಚಾರಗಳಿಗೆ ತ್ರಿಪುರಾ ಪಟ್ಟಣದ ಒಂದು ಯುದ್ಧದ ವಿಷಯವನ್ನ ಹೇಳಬೇಕಾಯ್ತು. ಅದೇ ರೀತಿಯಾಗಿ ವಿಘ್ನ ಕರ್ತಾರ ಆಯ್ತು. ಇನ್ನು ವಿಘ್ನ ಹರ್ತಾರಹ, ವಿಘ್ನ ಹರ್ತಾರಹ ಅಂತ ಹೇಳಿದ್ರೆ ವಿಘ್ನ ಹರ್ತಾರ ಅಂತ ಹೇಳಿದ್ರೆ ಹೊಡೆದು ಹಾಕುವವನು ಅನ್ನುವಂಥದ್ದು ಕನ್ನಡದಲ್ಲಿ ಅದರ ಭಾವಾರ್ಥ ಅನ್ನುವಂಥದ್ದು ಬರ್ತದೆ. ಅದು ಒಂದು ಹರ್ತಾರ ಅನ್ನುವಂಥದ್ದು ಒಂದು ಸಂಸ್ಕೃತ ಪದ. ಆ ಸಂಸ್ಕೃತದ ಪದನ್ನ ನಾವು ಕನ್ನಡಕ್ಕೆ ತರ್ಜುಮೆ ಮಾಡಿದಾಗ ಹೊಡೆದು ಹಾಕುವವನು ಅನ್ನುವಂಥ ಒಂದು ಭಾವಾರ್ಥ ಬರ್ತದೆ. ಅದಕ್ಕೆ ವಿಘ್ನ ಹರ್ತಾರಹ ಅಂತ ಹೇಳುವವನು. ಅಕಸ್ಮಾತ್ ಈಗ ನಾವೊಂದು ಪೂಜೆ ಪುನಸ್ಕಾರಾದಿಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಮನೆಯಲ್ಲಿ ಏನೋ ಒಂದು ಅಡೆತಡೆಗಳಾಗುವಂಥದ್ದು ಇರ್ತದೆ, ಅಥವಾ ಯಾವುದೋ ಒಂದು ಸೂತಕಾದಿಗಳು ಬರುವಂಥದ್ದು ಇರಬಹುದು, ಅಥವಾ ಇನ್ಯಾವುದೇ ಈ ಒಂದು ಪೂಜೆ ಅನ್ನುವಂಥದ್ದು ನಾವು ಮಾಡುವಂಥದ್ದೇ ಯಾಕಾಗಿ ಅಂತ ಕೇಳಿದ್ರೆ ನಮಗೆ ಕಷ್ಟ ಇದೆ ಅಂತ ಹೇಳಿ. ಔಷಧಿ ತಗೊಳ್ಳೋದೇನಕ್ಕೆ ಅಂದ್ರೆ ಹುಷಾರಿಲ್ಲ, ಅದಕ್ಕೆ ಔಷಧಿ ತಗೊಳ್ತಾ ಇದೀವಿ ಸರಿಯಾಗ್ಲಿ ಅಂತ. ಹಾಗೆ ಈ ಪೂಜೆ ಪುನಸ್ಕಾರಾದಿಗಳನ್ನ ನಾವು ಮಾಡುವಂಥದ್ದೇ ನಮಗೆ ಕಷ್ಟ ಬಂದಾಗ್ಬಿಟ್ರೆ, ಸುಖವಾಗಿದ್ದಾಗ ಯಾರು ಮಾಡೋದಿಲ್ಲ, ನಾನು ಮಾಡೋದಿಲ್ಲ, ನೀವು ಮಾಡೋದಿಲ್ಲ, ವೀಕ್ಷಕರು ಮಾಡೋದಿಲ್ಲ. ಯಾಕಾಗಿ ಅಂತ ಕೇಳಿದ್ರೆ ಅದನ್ನ ಹೇಳುವಂಥದ್ದು ಮಾಯೆ ಅಂತ ಹೇಳಿ. ಮನುಷ್ಯನಿಗೆ ಯಾವಾಗ ತೃಪ್ತನಾಗಿರ್ತಾನೆ ಅವನಿಗೆ ಬೇರೆ ಯಾವುದರ ಬಗ್ಗೆ ಚಿಂತನೆಗಳು ಹೋಗದಲ್ಲೇ ಇರುವಂತಹ ರೀತಿಯಲ್ಲಿ ಮಾಡುವುದು ಯಾರು? ಇದೇ ಭಗವಂತನೇ. ಹಾಗಾಗಿ ಆ ಯಾವುದೇ ತ್ರಿಕಾಲವಾಗಿರ್ತಕ್ಕಂಥ ಪೂಜೆಗಳಲ್ಲೂ ನಾವು ಗಣಪತಿಯನ್ನ ಸ್ಮರಣೆ ಮಾಡುವಂಥದ್ದು, ಗಣಪತಿಗೆ ಕೊಡಬೇಕಾಗಿರ್ತಕ್ಕಂಥ ಷೋಡಶ ಉಪಚಾರ ಧೂಪದೀಪ ನೈವೇದ್ಯಾದಿಗಳು. ಷೋಡಶ ಅಂತ ಹೇಳಿದ್ರೆ 16 ಬಗೆಯ ಪೂಜೆಗಳು ಅಂತ ಹೇಳಿ. ಷೋಡಶ ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ಷೋಡಶ ಅಂತ ಹೇಳಿದ್ರೆ ಕನ್ನಡದಲ್ಲಿ 16 ಅಂತೇಳಿ ಹೇಳ್ತಾರೆ. ಈ 16 ಬಗೆಯ ಪೂಜೆಗಳು ಅಂತ ಹೇಳಿ ಗಣಪತಿಗೆ. ಅವನಲ್ಲಿ ಷೋಡಶೋಪಚಾರ ಸ್ನಾನ, ಧೂಪ, ದೀಪ, ನೈವೇದ್ಯಾದಿಗಳು, ಹಾಗೆ ಅಲಂಕಾರ ವಸ್ತುಗಳು, ಸುಗಂಧವಾಗಿರುವಂತಹ ದ್ರವ್ಯಗಳು, ಅದಾದ ನಂತರದಲ್ಲಿ ವಸ್ತ್ರಗಳಾಗಿರಬಹುದು, ಆಭರಣಗಳಾಗಿರಬಹುದು, ಅರಿಶಿನ ಕುಂಕುಮಗಳಾಗಿರಬಹುದು, ಹೂವಿನಿಂದ ಅಲಂಕಾರ ಮಾಡುವಂಥದ್ದಾಗಿರಬಹುದು, ಇವೆಲ್ಲದಕ್ಕೂ ಸಮೇತ ಆಚರಣೆ ಅನ್ನುವಂಥದ್ದಿದೆ. ಅದಕ್ಕೆ ಆಗಿರುವಂತಹ ಮಂತ್ರಗಳು ಅನ್ನುವಂಥದ್ದಿದ್ದ. ಆ ಮಂತ್ರಗಳು ಅನ್ನುವಂಥದ್ದಿದ್ದಾಗ ಅವುಗಳಿಂದ ನಾವು ಆ ಗಣಪತಿಯನ್ನ ತೃಪ್ತಿಗೊಳಿಸುವಂಥದ್ದು, ಗಣಪತಿಯನ್ನ ಚಿತ್ರಪಟದ ಮೇಲೆಯೋ, ರಂಗವಲ್ಲಿಯ ಮೇಲೆಯೋ, ಬಿಂಬದ ಮೇಲೆಯೋ, ಅಥವಾ ಸಗಣಿಯ ಮೇಲೆಯೋ, ಅಥವಾ ಯಾವುದರಲ್ಲೋ ಒಂದು ಆವಾಹನೆ ಮಾಡಿ, ಯಾವುದು ಶಾಸ್ತ್ರದಲ್ಲಿ ಉಲ್ಲೇಖ ಉಂಟೋ ಅದನ್ನ ಆ ಸಂದರ್ಭಕ್ಕೆ ಯಾವುದು ನಮಗೆ ಲಬ್ಧವಿದೆಯೋ ಅಂತಹ ವಸ್ತುಗಳನ್ನು ಹಿಡಿದುಕೊಂಡು ಅದರ ಮೇಲೆ ಗಣಪತಿಯನ್ನ ಪೂಜೆ ಮಾಡಿ, ಗಣಪತಿಯನ್ನ ಆವಾಹನೆ ಮಾಡಿ, ಅವನಿಗೆ ಷೋಡಶೋಪಚಾರ ಧೂಪದೀಪ ನೈವೇದ್ಯಾದಿಗಳನ್ನ ಕೊಟ್ಟು ಮಹಾಮಂಗಳಾರತಿಯನ್ನ ಮಾಡಿ ಪ್ರಾರ್ಥನೆ ಮಾಡುವಂಥದ್ದೇನು ವಿಘ್ನೇಶ ವಿಧಿಮಾರ್ಥಾಂಡ ಚಂದ್ರೇಂದ್ರ ಉಪೇಂದ್ರ ವಂದಿತ. ಅಂದ್ರೆ ದೇವಾನು ದೇವತೆಗಳೆಲ್ಲ ನಿನ್ನ ಸ್ತುತಿಸುವಂತವರು. ವಿಘ್ನೇಶ ವಿಧಿ ಮಾರ್ಥಾಂಡ ಅಂತ ಹೇಳಿದ್ರೆ ವಿಧಿಗಳಿಗೆ ಮಾರ್ಥಾಂಡವಾಗಿರುವಂತವನು. ಅದೇ ರೀತಿಯಾಗಿ
ವಿಘ್ನೇಶ ವಿಧಿ ಮಾರ್ತಾಂಡ ಚಂದ್ರೇಂದ್ರ ಉಪೇಂದ್ರ ವಂದಿತ. ಚಂದ್ರರು ಇಂದ್ರರು ಚಂದ್ರೇಂದ್ರ ಉಪೇಂದ್ರಾದಿ ವಂದಿತ ಅಂತ ಹೇಳಿದ್ರೆ ಚಂದ್ರರಾಗಿರಬಹುದು, ಸೂರ್ಯಚಂದ್ರರು, ಇಂದ್ರಾದಿ ದೇವತೆಗಳು ಉಪಾಸನೆಯನ್ನ ಮಾಡುವಂತ ನಿನ್ನನ್ನು ನಾನು ಸ್ಮರಣೆ ಮಾಡ್ತಾ ಇದ್ದೇನೆ ಭಗವಂತ. ಮುಂದೆ ಮಾಡುವಂತಹ ಕಾರ್ಯದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಘ್ನಗಳು ಬರದಲ್ಲೇ ಇರುವಂತಹ ರೀತಿಯಲ್ಲಿ ನಮ್ಮನ್ನು ಅನುಗ್ರಹಿಸಬೇಕು ಅನ್ನುವಂಥ ಪ್ರಾರ್ಥನೆಯ ಮುಖಾಂತರವಾಗಿ ಈ ಒಂದು ಗಣಪತಿಗೆ ಷೋಡಶೋಪಚಾರ ಧೂಪದೀಪ ನೈವೇದ್ಯಾದಿಗಳನ್ನು ಕೊಡುವಂಥದ್ದು ಅನಾದಿ ಕಾಲದಿಂದ ಬಂದಂಥ ವಾಡಿಕೆ. ಅದಕ್ಕಾಗಿಯೇ ಗಣಪತಿಗೆ ಪಾರ್ವತಿ ಕೇಳಿಕೊಂಡಂಥದ್ದೇನು ಅಂತ ಕೇಳಿದ್ರೆ, ಶಿವನನ್ನೇ ಗಣಪತಿಯನ್ನೇ ಮೊದಲು ಪ್ರಥಮ ಪೂಜನಾಗಿ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಅವನ ಜನ್ಮ ಅನ್ನುವಂಥದ್ದಾಯ್ತಲ್ಲ. ಈಗ ಜನ್ಮಕ್ಕೆ ಬಹಳಷ್ಟು ಉಲ್ಲೇಖಗಳಿದ್ದಾವೆ, ಮುಂದೆ ನಾವು ಅದನ್ನ ನೋಡ್ತಾ ಹೋಗೋಣ. ಆ ಜನ್ಮ ಅನ್ನುವಂಥದ್ದಾಗದಾಗ ಆ ಒಂದು ತಿಥಿ ಯಾವ್ದಾಗಿತ್ತು ಅಂತ ಕೇಳಿದ್ರೆ ಚತುರ್ಥಿ ಅನ್ನುವಂಥ ತಿಥಿ ಆಗಿತ್ತು. ಇವತ್ತಿನ ಕಾಲಘಟ್ಟದಲ್ಲಿ ನಾವು ಹುಟ್ಟಿದಬ್ಬವನ್ನು ಆಚರಣೆ ಮಾಡುವುದು ಯಾವುದು? ಈ ಕ್ರಿಶ್ಚಿಯನ್ ಸಂಪ್ರದಾಯದ ಕ್ಯಾಲೆಂಡರ್ ನೋಡಿ ನಾವು ಅದನ್ನೇ ಆಚರಣೆ ಮಾಡ್ತೇವೆ. ಅಂದ್ರೆ ನನ್ನ ದಿನ ಮಾರ್ಚ್ 7ನೇ ತಾರೀಕು ನಾನು ಹುಟ್ಟಿದಂತ ದಿನ, ನಾನು ಅವತ್ತು ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡ್ತೇನೆ ಅಂತ. ನಾವು ಹಿಂದೂಗಳಾದವರು ಮೊದಲನೇ ತಪ್ಪು ಮಾಡ್ತಿರುವಂತದ್ದೇ ಇದು. ಏನು ಅಂತ ಕೇಳಿದ್ರೆ ಹುಟ್ಟಿದಬ್ಬವನ್ನು ಆಚರಣೆ ಮಾಡ್ತಾ ಇರೋದು. ಇದೆಲ್ಲವೂ ಸಮೇತ ನಮ್ಮ ಆ ಒಂದು ಡೇಟಿಗೆ ಅನುಗುಣವಾಗಿ ನಾವು ಮಾಡಿದ್ವಿ ಅಂತ ಆದ್ರೆ ಅದು ನಮ್ಮ ಹುಟ್ಟಿದಬ್ಬ ಆಚರಣೆ ಆಗೋದಿಲ್ಲ. ನಾವು ಹುಟ್ಟಿದಂತಹ ದಿನದ ತಿಥಿ ಅನ್ನುವಂಥದ್ದು ಯಾವುದಿದೆ, ಮಾಸ ಅನ್ನುವಂಥದ್ದು ಯಾವುದಿದೆ, ಕಾರ್ತೀಕ ಮಾಸದಲ್ಲಿ ಯಾವ ತಿಥಿಯಲ್ಲಿ ಆ ಮನುಷ್ಯ ಹುಟ್ಟಿದ್ದಾನೋ ಅದೇ ತಿಥಿ ಪ್ರತಿ ವರ್ಷ ಬಂದಾಗ ಮಾತ್ರ ನಾವು ಹುಟ್ಟಿದಬ್ಬ ಆಚರಣೆಗಳನ್ನ ಮಾಡಬೇಕು. ನಾವೀಗ ಆಚರಣೆ ಮಾಡ್ತಿರೋದು ಕೇವಲ ಪಾಶ್ಚಾತ್ಯ ಸಂಸ್ಕೃತಿ ಅಂತ ಹೇಳಿದ್ರೆ, ಹೇಗೆ ಜನವರಿ 1ಕ್ಕೆ ಹೊಸ ವರ್ಷ ಅಂತೇಳಿ ನಾವು ಆಚರಣೆಯನ್ನ ಮಾಡ್ತೇವೆಯೋ ಅದೇ ರೀತಿಯಾಗೂ ಈ ಹುಟ್ಟಿದಬ್ಬಗಳನ್ನ ಆಚರಣೆಗಳನ್ನು ನಾವು ತಪ್ಪಾಗಿ ಇಟ್ಕೊಂಡಿದ್ದೇವೆ. ಅದನ್ನ ಮುಂದಿನ ದಿನಗಳಲ್ಲಿ ಸರಿ ಮಾಡ್ಕೊಳ್ತಾ ಹೋಗುವಂತ ಕೆಲಸವನ್ನು ನಾವು ಮಾಡೋಣ ಅಂತ ಹೇಳ್ತಾ, ಅದೇ ರೀತಿಯಾಗಿ ಈ ಚತುರ್ಥಿಯ ಗಣಪತಿಯನ್ನು ಆಚರಣೆ ಮಾಡುವಂಥದ್ದು ವಿಶೇಷವಾಗಿ ಹೇಗೆ ಆಚರಣೆ ಮಾಡಬೇಕು, ಆ ಗಣಪತಿಗೆ ಇರುವಂತಹ ಪೂಜೆ ಪುನಸ್ಕಾರಾದಿಗಳನ್ನ ಮಾಡಲಿಕ್ಕೆ ಮಾನದಂಡಗಳೆಲ್ಲ ಏನೆಲ್ಲ ಇದ್ದಾವೆ ಅನ್ನುವಂಥದ್ದು ನೋಡಿದಾಗ, ಸೂರ್ಯೋದಯಕ್ಕೆ ಸರಿಯಾಗಿ ಪ್ರಾತಃ ಕಾಲದಲ್ಲಿ ಎದ್ದು ಶುಚಿರ್ಭೂತನಾಗಿ ಮಹಾಗಣಪತಿಗೆ ತುಪ್ಪದ ದೀಪವನ್ನ ಹಚ್ಚಿದ ನಂತರದಲ್ಲಿ ಉಪವಾಸವನ್ನ ಮಾಡುವಂಥದ್ದು. ಅರ್ಥಾತ್ ದೇಹಕ್ಕೆ ಪುಷ್ಟಿಯನ್ನ ಕೊಡುವಂತಹ ಯಾವುದೇ ಆಹಾರಗಳನ್ನ ತೆಗೆದುಕೊಳ್ಳುವಂಥದ್ದನ್ನ ಆ ಕ್ಷಣದಿಂದ ಬಿಟ್ಟು ಬಿಡುವಂಥದ್ದು. ಗುರುಜಿ, ನೀವಾಗ್ಲೇ ಹೇಳ್ತಾ ಇದ್ರಿ ಏನು ಅಂತಂದ್ರೆ, ಈಗ ಸಂಕಷ್ಟಹರ ಚತುರ್ಥಿ ಬಗ್ಗೆ ಮಾತನಾಡ್ಬೇಕಾದ್ರೆ ಗಣೇಶನನ್ನ ಗಣೇಶನನ್ನ ಸೇವಿಸಬೇಕು ಅಂತ ಹೇಳ್ತಾ ಇದ್ರು. ಅದು ಹೇಗೆ ಗಣೇಶನನ್ನ ಸೇವಿಸ್ಲಿಕ್ಕೆ ಸಾಧ್ಯ? ಗಣೇಶನನ್ನ ಸೇವಿಸುವಂತದ್ದು ಅಂತ ಹೇಳಿದ್ರೆ ಅದಕ್ಕೆ ಉಪವಾಸ ಉಪವಾಸ ಅಂದ್ರೆ ಉಪವಾಸ ಅಂತ ಹೇಳಿದ್ರೆ ಅಂತ ಹೇಳಿದ್ರೆ ಉಪನಯನ ಅಥವಾ ಉಪವಸ್ತ್ರ, ಹಾಗೆ ಉಪವಾಸ, ಇವೆಲ್ಲವೂ ಸಮೇತ ಮೊದಲನೇ ಪದ ಉಪ 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 ಅನ್ನುವಂಥದ್ದಿದೆ. ಉಪ ಅಂತ ಹೇಳಿದ್ರೆ ಪ್ರತ್ಯಾಮ್ನಾಯ, ಮತ್ತೊಂದು ವಸ್ತು ಅನ್ನುವಂತಹ ಭಾವಾರ್ಥವನ್ನ ಕೊಡ್ತದೆ. ಅಂತ ಹೇಳಿದ್ರೆ ಉಪವಾಸ ಅಂತ ಹೇಳಿದ್ರೆ ದೇವರಲ್ಲಿ ಇದ್ದು ಬಾಹ್ಯ ಅಂತ ಹೇಳಿದ್ರೆ ಇಲ್ಲಿ 2 ಚಿಂತನೆಗಳು ಬೇಕಾಗ್ತದೆ. ಒಂದು ಆತ್ಮ ಅನ್ನುವಂಥದ್ದು, ಇನ್ನೊಂದು ದೇಹ ಅನ್ನುವಂಥದ್ದು. ಉಪವಾಸ ಅಂತ ಹೇಳಿದ್ರೆ ಬೇರೆ ಎಲ್ಲ ಐಹಿಕವಾಗಿರ್ತಕ್ಕಂಥ ಪ್ರಪಂಚವನ್ನ ತ್ಯಜಿಸಿ ಗಣಪತಿಯ ಸಾನ್ನಿಧ್ಯದಲ್ಲಿ ಗಣಪತಿಯು ಆಚರಣೆ ಮಾಡಿಕೊಂಡು ಬಂದಂತಹ ಆಚರಣೆಗಳನ್ನ ಸ್ತುತಿಸುವಂಥದ್ದು, ಗಣಪತಿಯ ಮಂತ್ರಗಳನ್ನ ಸ್ತುತಿಸುವಂಥದ್ದು, ಇವೆಲ್ಲವೂ ಸಮೇತ ವಾಸ. ಮತ್ತೆ ವಾಸ ಅಂತ ಹೇಳಿದ್ರೆ ಮತ್ತೊಂದು ವಾಸ ಅಂತ ಹೇಳಿ. ಈಗ ನಾವು ಪ್ರತಿನಿತ್ಯ ದೈನಂದಿನವಾಗಿರ್ತಕ್ಕಂಥ ಜೀವನದಲ್ಲಿ ನೀವು ನಿಮ್ಮ ಕೆಲಸಗಳನ್ನ, ಉದ್ಯೋಗದಲ್ಲಿ ನೀವು ನಿಮ್ಮ ಕೆಲಸಗಳನ್ನ ಮಾಡ್ತೇವೆ, ನಾವು ನಮ್ಮ ಕೆಲಸಗಳನ್ನ ಮಾಡ್ತೇವೆ. ಉಪವಾಸ ಅಂತ ಹೇಳಿದ್ರೆ ಬೇರೆ ಎಲ್ಲ ಕೆಲಸಗಳನ್ನು ಬಿಟ್ಬಿಡುದು. ಅದಕ್ಕೆ ದೇಹಕ್ಕೆ ಶಕ್ತಿ ಕೊಡುವಂತ ಆಹಾರ ಪದಾರ್ಥಗಳನ್ನೇ ಬಿಟ್ಬಿಟ್ಟಿರ್ತೇವೆ ನಾವು. ಯಾಕಾಗಿ ಅಂತ ಕೇಳಿದ್ರೆ ಆ ಸಂದರ್ಭದಲ್ಲಿ ನಾವು ಮಾಡುವಂತ ಪೂಜೆ ಪುನಸ್ಕಾರಾದಿಗಳು ಆತ್ಮೋದ್ಧಾರ ಆಗ್ಬೇಕನ್ನುವಂತ ದೃಷ್ಟಿಯಿಂದ ಅಲ್ಲಿ ಗಣಪತಿಯನ್ನ ಸೇವಿಸುವಂಥದ್ದು, ಅರ್ಥಾತ್ ಗಣಪತಿಯ ತತ್ವಗಳನ್ನು ನಾವು ಅಳವಡಿಸಿಕೊಳ್ಳುವಂಥದ್ದು, ಗಣಪತಿಯ ಮಂತ್ರಗಳನ್ನ ಅನುಷ್ಠಾನ ಮಾಡುವಂಥದ್ದು, ಹಾಗೆ ಗಣಪತಿಯ ವಿಚಾರಧಾರೆಗಳನ್ನು ನಾವು ತಿಳಿದುಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥದ್ದು. ಇವೆಲ್ಲವೂ ಏನ್ ಮಾಡ್ತದೆ ಕೇಳಿದ್ರೆ, ಊಟ ಉಪಚಾರಗಳೆಲ್ಲವೂ ದೇಹವನ್ನ ನಾವು ಸಮೃದ್ಧಿಯಾಗಿಡ್ಲಿಕ್ಕೋಸ್ಕರವಾಗಿ ತೆಗೆದುಕೊಳ್ತೇವೆ. ಆದ್ರಿಂದ ಈ ಉಪವಾಸಗಳು ಅನ್ನುವಂಥದ್ದು ಮನುಷ್ಯನ ಆತ್ಮವನ್ನ ಸವಿಸ್ತದೆ ಅಂತ ಹೇಳಿದ್ರೆ ಆತ್ಮೋದ್ಧಾರ ಆಗ್ಬೇಕು ಅಂತ ಆದ್ರೆ ಉಪವಾಸಗಳಾಗ್ಬೇಕು. ಆದ್ರೆ ನಾವು ಇವತ್ತು ಹೇಗೆ ಉಪವಾಸ ಮಾಡ್ತಾ ಇದ್ದೇವೆ? ಬೆಳಗ್ಗೆ
ಬೆಳಗ್ಗೆಯಿಂದ ಸಂಜೆ ತನಕ ನಾವೇನು ಊಟ ಮಾಡೋದಿಲ್ಲಪ್ಪ ಅಂತ ಹೇಳಿ ನಮ್ಮ ಪಾಡಿಗೆ ನಾವು ಕೆಲಸವನ್ನು ಮಾಡ್ತೇವೆ, ಅಥವಾ ಬೇರೆ ಇನ್ನೇನು ಆಫೀಸ್ ಕೆಲಸಗಳು, ಅಲ್ಲಿ ಕೊಡುವಂತ ಕೆಲಸಗಳು, ಮೀಟಿಂಗು, ಅದು ಇದು, ಅಥವಾ ನಾವು ಡ್ರೈವಿಂಗ್ ಮಾಡಬೇಕು, ಇವೆಲ್ಲವನ್ನ ನಾವು ಇಟ್ಕೊಳ್ತೇವೆ. ಆದ್ರೆ ಅದನ್ನ ಮಾಡೋದ್ರಿಂದ ಏನು ಉಪಯೋಗ ಇಲ್ಲ. ಉಪವಾಸ ಅಂತ ಹೇಳಿದ್ರೆ ಇದು 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 ನಮ್ಮ ದೈನಂದಿನವಾಗಿರ್ತಕ್ಕಂತಹ ಜೀವನ. ಇದನ್ನ ಬಿಟ್ಟು ನಾವು ಗಣಪತಿಯನ್ನ ಸೇವಿಸುವಂತದ್ದು ಅಥವಾ ಯಾವ ದೇವರ ಉದ್ದೇಶವಾಗಿ ನಾವು ಉಪವಾಸವನ್ನ ಮಾಡ್ತೇವೆ, ಆ ಪ್ರಧಾನ ದೇವತೆಗಳ ತತ್ವವನ್ನು ನಾವು ನಮ್ಮ ಜೀವನದಲ್ಲಿ ಅನುಸರಿಸುವಂತದ್ದು, ಇವೆಲ್ಲವೂ ಸಮೇತ ಉಪವಾಸ ಅಂತೇಳಿ ಹೆಸರನ್ನ ಹೇಳ್ತಾರೆ. ಇಲ್ಲ ನಾನು ಸುಮ್ಮನೆ ಬೆಳಗ್ಗಿಂದ ಸಂಜೆ ತನಕ ಉಪವಾಸ ಇರ್ತೀನಿ, ನಾನು ನನ್ನ ಕೆಲಸಗಳನ್ನ ಮಾಡ್ಕೊಂಡಿರ್ತೀನಿ ಅಂತ ಹೇಳಿದ್ರೆ ಅದು ಉಪವಾಸ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಯಾಕೆ ಅಂತ ಕೇಳಿದ್ರೆ ಅಲ್ಲಿ ಯಾವುದೇ ಆಚರಣೆಗಳು ಇಲ್ಲ, ಅಥವಾ ಯಾವುದೇ ಏನೂ ಇಲ್ಲ. ಕೇವಲ ಬೆಳಗ್ಗೆ ತುಪ್ಪದ ದೀಪವನ್ನ ಹಚ್ಚಿ ಸಂಜೆ ಚಂದ್ರ ಉದಯ ಆಗುವ ನೋಡುವ ತನಕನೂ ಸಮೇತ ನಾವು ದೇವರನ್ನೇ ಸ್ತುತಿಸ್ಬೇಕು ಅನ್ನುವಂಥದ್ದು, ಅದನ್ನೇ ಸೇವನೆ ಅಂತ ಹೇಳಿದ್ರೆ ಆತ್ಮಕ್ಕೆ ಅದು ಸೇವನೆ ಆಗಿ ಪರಿವರ್ತನೆ ಆಗ್ತದೆ. ಆದ್ರಿಂದ ಆತ್ಮ ಅನ್ನುವಂಥದ್ದು ಉದ್ಧಾರ ಆಗ್ತದೆ. ದೇಹ ಅನ್ನುವಂಥದ್ದು ಸವಿಸೋದ್ರಿಂದ ಮನುಷ್ಯನಿಗೆ ಏನಾಗ್ತದೆ, ದೇಹ ಆದಷ್ಟು ಸವಿತು ಅಂತ ಆದ್ರೆ ಮರಣ ಅನ್ನುವಂಥದ್ದು ಆದಷ್ಟು ಬೇಗ ಬರ್ತದೆ. ಅದೇ ಆತ್ಮ ಅನ್ನುವಂಥದ್ದನ್ನ ನಾವು ಎಷ್ಟು ಸವಿಸ್ತೇವೆಯೋ ಅಷ್ಟು ಮೋಕ್ಷ ಅನ್ನುವಂಥದ್ದು ಆ ಆತ್ಮಕ್ಕೆ ಸಿಗ್ತದೆ ಅನ್ನುವಂಥ ದೃಷ್ಟಿಯಿಂದ ಸನಾತನವಾಗಿರ್ತಕ್ಕಂತಹ ಹಿಂದೂ ಧರ್ಮದಲ್ಲಿ ಹಬ್ಬ ಹರಿದಿನಗಳಲ್ಲಿ ವಿಶೇಷವಾಗಿ ಈ ಉಪವಾಸಕ್ಕೆ ಇಷ್ಟು ಪ್ರಾಧಾನ್ಯತೆಯನ್ನ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಗಣಪತಿಯ ವಿಚಾರಗಳನ್ನು ನಾವು ಚಿಂತನೆ ಮಾಡುವಂತಹ ಸಂದರ್ಭದಲ್ಲಿ ಗಣಪತಿಗೆ ಇರುವಂತಹ ವರದ ಪ್ರಕಾರವಾಗಿ, ಹಾಗೆ ಗಣಪತಿಗೆ ಬಂದಿರುವಂತಹ ಒಂದು ಚತುರ್ಥಿ ದಿನದಂದು ಹುಟ್ಟಿದಂತಹ ಕಾರಣದಿಂದ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚೌತಿಯ ಆ ದಿನದಂದು ನಾವು ಹೇಗೆ ಆಚರಣೆಗಳನ್ನ ಮಾಡ್ತೇವೆಯೋ ಪ್ರತಿನಿತ್ಯವೂ ಸಮೇತ ಗಣಪತಿ ಈ ಪ್ರತಿ ಮಾಸದಲ್ಲಿಯೂ ಸಮೇತ ಸಂಕಷ್ಟಹರ ಚತುರ್ಥಿ ಅನ್ನುವಂಥದ್ದು ಬರ್ತದೆ. ನಮ್ಮ ಸಂಕಟಗಳನ್ನ ಹೋಗಲಾಡಿಸ್ಲಿಕ್ಕೋಸ್ಕರವಾಗಿಯೇ ವಿಶೇಷವಾಗಿ ಪ್ರದೋಷ ಕಾಲದಲ್ಲಿ ಅಭಿಷೇಕಾದಿಗಳನ್ನ ಮಾಡುವಂಥದ್ದು. ಪ್ರದೋಷ ಅಂತ ಹೇಳಿದ್ರೆ ಸೂರ್ಯ ಮುಳುಗುವಂತ ಸಂದರ್ಭ, ಹಾಗೆ ಚಂದ್ರ ಉದಯಿಸುವಂತಹ ಸಂದರ್ಭ, ಅದನ್ನ ಪ್ರದೋಷ ಕಾಲ ಅಂತ ಹೇಳಿ ಹೇಳ್ತಾರೆ. ಆ ಪ್ರದೋಷ ಕಾಲದಲ್ಲಿ ಹೇಳಿರುವಂಥದ್ದು ಈಗ ಪ್ರಚಲಿತ ವಿದ್ಯಮಾನದಲ್ಲಿ ಆಚರಣೆಯಲ್ಲಿರುವಂಥದ್ದು ಎರಡೇ ದೇವರಿಗೆ ಅಭಿಷೇಕಾದಿಗಳು. ಒಂದು ಶಿವನ ಪ್ರದೋಷ ಕಾಲದಲ್ಲಿ ಅಭಿಷೇಕಾದಿಗಳನ್ನ ಶಿವನಿಗೆ ಮಾಡ್ತಾರೆ. ಇನ್ನೊಂದು ಗಣಪತಿಯ ಪ್ರದೋಷ ಕಾಲದಲ್ಲಿ ಸಾಯಂಕಾಲದಲ್ಲಿ ಗಣಪತಿಗೆ ಫಲಪಂಚಾಮೃತ ಅಭಿಷೇಕಾದಿಗಳನ್ನ, ಹಾಗೆ ಗಣಪತಿ ಅಥರ್ವ ಶೀರ್ಷದಿಂದ ಅಭಿಷೇಕಾದಿಗಳನ್ನ ಮಾಡ್ತಾರೆ. ಯಾಕಾಗಿ ಅಂತ ಕೇಳಿದ್ರೆ ಆ ಹುಟ್ಟಿದಂತ ಸಮಯವೂ ಹೌದು, ಹಾಗೆ ಆ ಗಣಪತಿಯನ್ನ ಜೀವ ಕೊಟ್ಟಂತ ಕಾಲವೂ ಹೌದು. ಹಾಗಾಗಿ ಗಣಪತಿಗೆ ದೂರ್ವೆ ಅನ್ನುವಂಥದ್ದು ಬಹಳಷ್ಟು ವಿಶೇಷವಾಗಿರುವಂತದ್ದು. ಶಾಸ್ತ್ರದಲ್ಲಿ ಹೇಳಿದ್ದಾರೆ, ತೊಂದೂರ್ವೆ ಅಮೃತ ಜನ್ಮಾಸಿ ವಂದಿತಾಸಿ ಸುರೈರಪಿ. ತೊಂದೂರ್ವೆ ಅಮೃತ ಜನ್ಮಾಸಿ, ದೂರ್ವೆಯನ್ನ ನಾವು ಗಣಪತಿಗೆ ಅರ್ಪಣೆ ಮಾಡೋದ್ರಿಂದ ಅಮೃತ ಜನ್ಮಾಸಿ, ನಮ್ಮ ಜೀವನ ಅನ್ನುವಂಥದ್ದು ಅಮೃತಾಂಶ ತುಂಬಿರುವಂತಹ ಜೀವನವಾಗ್ತದೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಯಾವಾಗ ಈಗ ಕೆಲವರು ಹೇಳ್ತಾರೆ, ಗುರುಗಳೇ ನಾವು ಸುಮಾರು ವರ್ಷಗಳಿಂದ ಸಂಕಷ್ಟಿ ಮಾಡ್ಕೊಂಡು ಬಂದಿದ್ದೀವಿ, ನಮಗೇನು ಅನುಕೂಲ ಆಗ್ಲಿಲ್ಲ ಅಂತ ಹೇಳಿ. ಆದ್ರೆ ಅಲ್ಲಿ ಮಾನದಂಡಗಳನ್ನ ನೋಡ್ಬೇಕಾಗ್ತದೆ. ನೀವು ಪೂಜೆ ಪುನಸ್ಕಾರಾದಿಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಎಷ್ಟು ನೀವು ಭಗವಂತನನ್ನ ಆರಾಧನೆ ಮಾಡಿದ್ರಿ, ಎಷ್ಟು ಕೈಯಲ್ಲಿರುವಂತ ಮೊಬೈಲ್ ಅನ್ನ ಆರಾಧನೆ ಮಾಡಿದ್ರಿ ಅಂತ ನೋಡ್ಬೇಕು. ಯಾಕೆ ಅಂತ ಕೇಳಿದ್ರೆ ಎಲ್ಲರ ಕೈಲೂ ಇವತ್ತೇನು ಅಂತ ಕೇಳಿದ್ರೆ ಮೊಬೈಲ್ ವಿಚಾರಗಳಲ್ಲೇ ಇರ್ತಾರೆ, ಬಿಟ್ರೆ ಸತ್ಯವಾಗಿ ನಾವು ಭಗವಂತನನ್ನ ಪ್ರಾರ್ಥನೆ ಮಾಡ್ಬೇಕು ಅನ್ನುವಂಥದ್ದು ವಿಷಯವೇ ಇರೋದಿಲ್ಲ. ಅದು ಶೌಚಾಲಯಕ್ಕೂ ತೆಗೆದುಕೊಂಡು ಹೋಗ್ತಾರೆ, ಅಥವಾ ನಾವು ದೇವಸ್ಥಾನದ ಒಳಗಡೆಯೂ ತಗೊಂಡೋಗ್ತಾರೆ, ಪೂಜೆ ಮಾಡುವಂತ ಸಂದರ್ಭದಲ್ಲೂ ಕೈಯಲ್ಲಿ ಇಟ್ಕೊಂಡಿರ್ತಾರೆ. ಇಲ್ಲಿ ಯಾಕಾಗಿ ಹೀಗಾಗ್ತದೆ ಅಂತ ಕೇಳಿದ್ರೆ ಮಾಯೆ ಅನ್ನುವಂಥ ವಿಚಾರಗಳನ್ನ ಯಾರನ್ನೂ ಬಿಡೋದಿಲ್ಲ. ನಮ್ಮ ಪಾಪಕರ್ಮಗಳು ಅನ್ನುವಂಥದ್ದು ಹೆಚ್ಚಿತ್ತು ಅಂತ ಆದ್ರೆ ಈ ರೀತಿ ಅಡೆತಡೆಗಳನ್ನು ತಂದೊಡ್ಡುವಂಥದ್ದೇ ಲೋಕದಲ್ಲಿ ಸೃಷ್ಟಿಯಾಗಿರುವಂತಹ ಮಾಯೆ ಅನ್ನುವಂಥ ವಿಚಾರಗಳು. ಆ ಮಾಯೆ ಪ್ರತಿಯೊಂದು ರೂಪದಲ್ಲಿಯೂ ಬರ್ಬೋದು. ಹಿಂದಿನ ಕಾಲದಲ್ಲೆಲ್ಲ ಈ ಆಸ್ತಿ ಪಾಸ್ತಿಗಳನ್ನೆಲ್ಲ ಕಳ್ಕೊಳ್ತಿದ್ರು. ಹೆಣ್ಣಿನ ವಿಚಾರದಲ್ಲಿ ಸುಮಾರು ಸಮಸ್ಯೆಗಳನ್ನು ಅನುಭವಿಸಿದಂಥವ್ರು ಇತ್ತು. ಮಾಯೆ ಅನ್ನುವಂಥದ್ದು ಒಂದೇ ರೂಪದಲ್ಲಿ ಇರೋದಿಲ್ಲ. ಈಗ ಬಂದಿದೆ, ಮೊಬೈಲ್ ರೂಪದಲ್ಲಿ ಬಂದಿದೆ, ಎಲ್ಲರನ್ನು ಒಂದ್ ಕಡೆ ಕಟ್ಟಿ ಕೂಡ್ ಹಾಕಿ ಬಿಡ್ತದೆ. ಇವೆಲ್ಲವೂ ಯಾಕಾಗಿ ಅಂತ ಕೇಳಿದ್ರೆ ಮನುಷ್ಯನಿಗೆ ಇಪ್ಸಿತವಾಗಿರ್ತಕ್ಕಂಥ ಕಷ್ಟಗಳನ್ನ ಯಾವಾಗ ಭಗವಂತನ ಸೇವೆಗಳನ್ನ ಮರಿತಾ ಹೋಗ್ತಾರೆ ಅವತ್ತು ಈ ಕಷ್ಟಗಳೆಲ್ಲವೂ ಒಂದೊಂದಾಗಿ ನಮಗೆ ತೊಂದರೆಗಳನ್ನ ಕೊಡ್ತಾ ಹೋಗ್ತದೆ. ಹಾಗಾಗಿ ಸಂಕಷ್ಟಹರ ಚತುರ್ಥಿಗಳಾಗಿರಬಹುದು ಅಥವಾ ಇನ್ಯಾವುದೇ ದೇವತಾ ಕೆಲಸಗಳಾಗಿರಬಹುದು, ಯಾಕಾಗಿ ಪ್ರತಿ ಮಾಸದಲ್ಲಿಯೂ ಬರ್ತದೆ ಅಂತ ಕೇಳಿದ್ರೆ ಶಾಸ್ತ್ರ ಏನ್ ಹೇಳ್ತದೆ ಅಂತ ಕೇಳಿದ್ರೆ, ನಿಮಗೆ ಮೋಕ್ಷ ಅನ್ನುವಂಥದ್ದು ಬೇಕು ಅಂತ ಆದ್ರೆ ಅದು ಯಾವ ಅಂಗಡಿಯಲ್ಲೂ ಸಿಗೋದಿಲ್ಲ. ಅದು ಸಿಗುವಂಥದ್ದು ಭಗವಂತನ ಬಳಿ ಮಾತ್ರ. ಅವನನ್ನ ತೃಪ್ತಿಪಡಿಸುವಂಥದ್ದು, ಅವನನ್ನ ಆರಾಧನೆ ಮಾಡುವಂಥದ್ದು ಮಾಡಿದ್ರೆ ಮಾತ್ರ, ಅಥವಾ ನಾವು ಧರ್ಮದಿಂದ ಇದ್ರೆ ಮಾತ್ರ ಮೋಕ್ಷ ಅನ್ನುವಂಥದ್ದು ಬರ್ತದೆ. ದೇವಾನಾಂ ಸ್ವರ್ಗಮಿಚ್ಚಂತಿ ಮನುಷ್ಯಾನಾಂ ಮೋಕ್ಷಮಿಚ್ಚಂತಿ ಅನ್ನುವಂಥದ್ದು ಅಂತ ಹೇಳಿದ್ರೆ, ದೇವತೆಗಳಾದವರು ಸ್ವರ್ಗವನ್ನೇ ಬಯಸ್ಬೇಕಂತೆ, ಮನುಷ್ಯರಾದವರು ಮೋಕ್ಷವನ್ನೇ ಬಯಸ್ಬೇಕಂತೆ.
ಓಕೆ ಗುರೂಜಿ, ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ತಾ ಹೋಗೋಣ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಹಲೋ, ಯಾರು ಮಾತಾಡ್ತಿರೋದು? ದುರ್ಗಾ ಪ್ರಸಾದ್, ಎಲ್ಲಿಂದ ಕರೆ ಮಾಡಿದ್ದೀರಾ? ಉಡುಪಿ. ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ತೆ. ನಮಸ್ತೆ ಸ್ವಾಮಿ. ನಮಸ್ತೆ, ನಾನು ಹೇಳಿ. ದುರ್ಗಾ ಪ್ರಸಾದ್ ಅಂತ. ಹಾ, ನನಗೆ ಏನಂತ ಗೊತ್ತಿಲ್ಲ, ನನಗೆ ಆರೋಗ್ಯ ಸರಿ ಇರ್ಲಿಲ್ಲ, ಹಾ, ಮತ್ತೆ ಉದ್ಯೋಗ ಯಾವ್ದು ಸರಿ ಆಗುದಿಲ್ಲ, ಹಾ. ಮತ್ತೆ ಒಂದು ಏನಾದ್ರು ವ್ಯಾಪಾರ ಮಾಡುವಂದ್ರೆ ಯಾವುದು ಕೈ ಹಿಡಿಯಿಲ್ಲ. ಸರಮಾಲೆ ಇತ್ತು. ನಿಮ್ದು ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಇದೆಯಾ? ಹೌದು, ಹೇಳಿ. 8/7/1972. 8/7/1972. ಹೌದು, ಬೆಳಿಗ್ಗೆ ಶನಿವಾರ 7 ಗಂಟೆಗೆ. ಶನಿವಾರ, ಒಂದು ನಿಮಿಷ. ಶನಿವಾರ ಬೆಳಗ್ಗೆ 7 ಗಂಟೆಗೆ ಜನನ. 7 ಗಂಟೆಗೆ ಶುಭ ಜನನ. ಹಾ, ಹೇಳಿ, ಏನು ವಿಷಯವನ್ನು ಕೇಳಬೇಕಿತ್ತು? ನಂಗೆ ಅಂದ್ರೆ ಆರೋಗ್ಯ ಸರಿ ಇರ್ಲಿಲ್ಲ, ಮತ್ತೆ ಹಾಸ್ಪಿಟ್ಲಿಗೆ ಸರಿ ಮಾಡಿ ಬಂದೆ. ಹ್ಮ್, ಮತ್ತೆ ಇವಾಗ ಉದ್ಯೋಗದ ಸರಿ ಯಾವುದು ಆಗುದಿಲ್ಲ, ಹ್ಮ್, ಮತ್ತೆ ಏನಾದ್ರು ವ್ಯಾಪಾರ ಮಾಡುವಂತ ಹೇಳಿದ್ರೆ ಸಹ ಯಾವುದು ಕೈ ಹಿಡಿಯುದಿಲ್ಲ. ಹ್ಮ್, 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 ಹ್ಮ್. ಮತ್ತೆ ಎಲ್ಲ ಸಮಸ್ಯೆ ಒಂಥರ. ಈಗ ಸದ್ಯಕ್ಕೆ ಏನು ಕೆಲಸವನ್ನು ಮಾಡ್ತಿದ್ದೀರಿ? ಈಗ ಏನಿಲ್ಲ, ಆರಾಮಿಲ್ಲದ ನಂತರ ಒಂದು ಕಡೆ ಕೆಲಸ ಹೋಗಿದ್ದೆ, ಪುನಃ ನನಗೆ ಕಷ್ಟ ಆಯ್ತು. ಮತ್ತೆ ಈಗ ಮತ್ತೆಲ್ಲ ಮಾಡಿ ಸರಿ ಮಾಡಿಕೊಂಡೆ. ಹ್ಮ್. ಈಗ ಏನಾದ್ರು ಸಣ್ಣ ಪುಟ್ಟ ಒಂದು ಕ್ಯಾಂಟೀನ್ ಟೈಪ್ ಇಡುವಾದ್ರೆ ಯಾವುದು ಕೈ ಹಿಡಿಯುವುದಿಲ್ಲ. ಹ್ಮ್. ಮತ್ತೆ ಈಗ ಉದ್ಯೋಗಕ್ಕೂ ಸರಿ ಯಾವುದು ಹೋಗ್ಲಿಕ್ಕೆ ಯಾವುದು ಹಿಡಿಯುವುದಿಲ್ಲ. ಏನಾದ್ರು ಸಣ್ಣ ಪುಟ್ಟ ಒಟ್ಟು ನೀವು ಅನ್ಕೊಂಡಂಗೆ ಯಾವುದು ನಿಮಗೆ ಆಗ್ತಿಲ್ಲ. ಹೌದು. ಈಗ ನೋಡಿ, ಒಂದು ಮೊದಲನೇ ಸಮಸ್ಯೆ ಶುರುವಾದಂಥದ್ದು 2005. ಮೊದಲು ಪೆಟ್ಟು ಬಿದ್ದಿದ್ದು ನಿಮಗೆ 2005ಕ್ಕೆ. ಅಂದರೆ ಆರೋಗ್ಯದಲ್ಲಾಗಿರ್ಬೋದು, ಅಥವಾ ಹಣದ ವಿಚಾರಗಳಲ್ಲಿ ಸ್ವಲ್ಪ ಲಾಸ್ ಆದಂಥದ್ದಾಗಿರಬಹುದು, ಅಥವಾ ಮೋಸ ಆದಂಥದ್ದಾಗಿರಬಹುದು. ಹಾ, ಇಲ್ಲಿ ಕೆಲವೊಂದೇನು ಅಂತ ಕೇಳಿದ್ರೆ, ಹಣದ ವಿಚಾರಗಳಲ್ಲಿ ವಿಮರ್ಶೆಯನ್ನು ಮಾಡೋದಾದರೆ, ಹಣ ಅನ್ನುವಂಥದ್ದು ಬರ್ತದ? ಹಾ, ಬರ್ತಾ ಇದೆ, ಆದರೆ ಮೂಲ ಹುಡುಕಬೇಡಿ ಅಂತ ಹೇಳೋದು. ಅಂದರೆ ಹಣ ಬರ್ತಿದೆ, ಎಲ್ಲಿಂದ ಬರ್ತಿದೆ ಗೊತ್ತಿಲ್ಲ, ಅರ್ಥಾತ್ ಯಾವುದೋ ಒಂದು ಕೆಲಸ ಮಾಡಿದ್ದೋ ಏನೋ ಒಂದು ಬರ್ತಾ ಇದೆ, ಅದು ಯಾವುದೋ ನಿಮಗೆ ಸಾಕಾಗ್ತಾ ಇಲ್ಲ ಅನ್ನುವಂಥ ವಿಷಯಗಳು. ನೀವು ಅಂದ್ಕೊಂಡಂಥ ವಿಚಾರಗಳಿಗೆ ಅಷ್ಟು ಬೇಕಾಗಿರುವಂಥ ಹಣ ನಿಮಗೆ ಸಿಗ್ತಾ ಇಲ್ಲ. ಮತ್ತೆ ಇನ್ನೊಂದೇನಂತ ಕೇಳಿದರೆ, ದೇಹದಂಡನೆ ಮಾಡುವಂಥದ್ದು ಲಕ್ಷಣಗಳು ಕಾಣಿಸ್ತಿಲ್ಲ. ದೇಹದಲ್ಲಿ ಏನಾಗಿದೆ, ಸುಮಾರು ರೀತಿಯಾಗಿರ್ತಕ್ಕಂಥ ಆಲಸ್ಯ ಜಾಸ್ತಿ ಆಗೋದು, ಅಥವಾ ಕೆಲಸಗಳು ಗೊತ್ತಿದ್ರೂ ಮಾಡ್ದಲೇ ಇರುವಂತೆ ಹಾಗೆ ಸುಮ್ಮನೆ ಇರುವಂಥ ಮನಸ್ಥಿತಿಗಳು ಬರುವಂಥದ್ದೆಲ್ಲ ಆಗ್ತಾ ಇದೆ. ಅದು ಯಾಕಾಗಿ ಅಂತ ಕೇಳಿದರೆ, ಕೆಲವೊಂದೆಲ್ಲ ತೊಂದರೆಗಳೆಲ್ಲ ಇದೆ. ಒಂದು ದೇವೈಹಿ ಧರ್ಮದೈವೈಹಿ, ಧರ್ಮದೈವಗಳು ಅನ್ನುವಂಥದ್ದಾಗಿರಬಹುದು, ಅಥವಾ ಇನ್ನೊಂದೇನು ಅಂತ ಕೇಳಿದರೆ ಈ ಆಭಿಚಾರ ಕ್ರಿಯೆಗಳಾಗಿರ್ಬೋದು. ಒಂದು ಧರ್ಮದೈವದ ವಿಚಾರಗಳೆಲ್ಲ ಏನೋ ಭೂಗತ ಆದಂಥ ಲಕ್ಷಣಗಳಿದ್ದಾವೆ. ಇನ್ನೊಂದು ಸರಿಯಾದಂಥ ರೀತಿಯಲ್ಲಿ ಆರಾಧನೆಗಳು ನಡೀದಲೇ ಇರುವಂಥ ಲಕ್ಷಣಗಳಂದರೆ ಒಂದು ಸ್ವಲ್ಪ ಪ್ರೇತ ಕಾಟ, ಜಗಣಿ ಕಾಟಗಳು ಅನ್ನುವಂಥದ್ದು ಹೇಳ್ತಾರೆ, ಗೊತ್ತಿದೆಯಾ? ಅದರದ್ದೆಲ್ಲ ಕೆಲವೊಂದೆಲ್ಲ ಸಮಸ್ಯೆಗಳಿದೆ. ಈಗ ಸದ್ಯದ ಪರಿಸ್ಥಿತಿಗೆ ಒಂದು ಕೆಲಸ ಮಾಡಿ, ಪ್ರತಿ ರೋಹಿಣಿ ನಕ್ಷತ್ರ ಬರುವಂತಹ ದಿನ ಗುರುವಾರ, ರೋಹಿಣಿ ನಕ್ಷತ್ರ ಅಥವಾ ಪ್ರತಿ ತಿಂಗಳಲ್ಲಿ ಗುರುವಾರದ ದಿನ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣವನ್ನು ಸಂಪುಟೀಕರಣ ಪಾರಾಯಣ ಮಾಡಿ. ಆಯಿತಾ? ಅದಾದ್ರ ಮೇಲೆ ಸರ್ಪ ಪ್ರೀತ್ಯರ್ಥವಾಗಿ ಅಂತ ಹೇಳಿದರೆ, ಈ ರಾಹು ಬಾಧಕದಲ್ಲಿರುವಂಥ ಕಾರಣದಿಂದ ವರ್ಷಕ್ಕೊಮ್ಮೆ ಆದರೂ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಆಶ್ಲೇಷ ಬಲಿಯನ್ನು ಮಾಡಿಸ್ತಾ ಬನ್ನಿ. ಸದ್ಯಕ್ಕೆ ಅನುಕೂಲತೆ ಆಗುತ್ತೆ. ಈ ಮಾಟ ಮಂತ್ರಾದಿಗಳ ದೋಷ ಎಲ್ಲ ಇದೆ, ಅದನ್ನು ನೇರವಾಗಿ ಬಂದು ಭೇಟಿ ಮಾಡಿ ಏನು ಮಾಡಬೇಕು ಅಂತ ಹೇಳ್ತೀನಿ. ಶುಭವಾಗಲಿ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನೀವು ಕೂಡ ಗುರೂಜಿ ಜೊತೆ ಮಾತನಾಡಬೇಕು ಅಂತ ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಗುರೂಜಿ ಜೊತೆ ಮಾತನಾಡಬಹುದು. ಜೊತೆಗೆ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕೂಡ ಕಂಡುಕೊಳ್ಬಹುದು. ಓಕೆ ಗುರೂಜಿ, ಈಗ ಏನು ಅಂತಂದರೆ ಸಂಕಷ್ಟ ಏನಾದರೂ ಬಂದರೆ ಗಣೇಶನನ್ನ ಪೂಜೆ ಮಾಡಬೇಕು, ಸಂಕಷ್ಟ ದೂರ ಆಗುತ್ತೆ ಅಂತ ಹೇಳಿದ್ರಿ. ಈ ಗಣೇಶನನ್ನ ಯಾವ ರೀತಿ ಪ್ರಾರ್ಥಿಸಬೇಕು? ಇದರ ಪೂಜಾ ಕೈಂಕರ್ಯಗಳೇ ಹೇಗಿರಬೇಕು? ಪೂಜಾ ಕೈಂಕರ್ಯಗಳು ಅಂತ ಹೇಳಿದ್ರೆ, ಮೊದಲು
ಗಣಪತಿಗೆ ಇಷ್ಟವಾಗಿರುವಂತದ್ದು ಮೋದಕಾದಿಗಳು ಅಂತ ಹೇಳಿ 21 ಗರಿಕೆ, 21 ಮೋದಕ ಅಥವಾ 21 ನಮಸ್ಕಾರಗಳು, 21 ರೀತಿಯಾಗಿರ್ತಕ್ಕಂಥ ಸಿಹಿ ನೈವೇದ್ಯಗಳು. ಯಾಕೆ ಈ 21? ಏನು ಅಷ್ಟವಿಂಶತಿ ಅಂತ ಅಲ್ವಾ, ಏಕವಿಂಶತಿ ಅಂತ ಹೇಳಿದ್ರೆ ಏನು? ಸಂಸ್ಕೃತದಲ್ಲಿ ಏಕವಿಂಶತಿ ಅಂತ ಹೇಳಿದ್ರೆ ಕನ್ನಡದಲ್ಲಿ 21 ಅಂತ ಹೇಳಿ. ಹಾಗೆ ನೈವೇದ್ಯವನ್ನ ಮಾಡುವಂತಹ ಸಂದರ್ಭದಲ್ಲಿ ಯಾಕೆ 21 ಮೋದಕಗಳನ್ನ ನೈವೇದ್ಯ ಮಾಡ್ತಾರೆ ಅಂತ ಹೇಳಿದ್ರೆ 10 ಮೋದಕಾದಿಗಳನ್ನ ದಾನ ಮಾಡುವಂಥದ್ದು, 10 ಮೋದಕಗಳನ್ನ ಯಾರು ಯಜಮಾನನಾಗಿ ಸಂಕಲ್ಪ ಪವಿತ್ರ ಪಾಣಿಯಾಗಿ ಆ ಸಂಕಲ್ಪವನ್ನ ಮಾಡಿ ದೇವತಾನುಗ್ರಹಕ್ಕಾಗಿ ಪೂಜೆಯನ್ನ ಮಾಡಿರ್ತಾರೋ ಅವರ ಕುಟುಂಬದವರಿಗೆ 10 ಭಕ್ಷಣೆಗಳು, 1 ನೈವೇದ್ಯಾದಿಗಳು ಅನ್ನುವಂಥದ್ದು. ಯಾಕೆ ಅಂತ ಕೇಳಿದ್ರೆ 21 ನಮಸ್ಕಾರಗಳನ್ನು ಯಾಕೆ ಮಾಡುವಂಥದ್ದು ಅಂತ ಕೇಳಿದ್ರೆ ಅಲ್ಲಿ ನಾವು ಹಾಗೆ ಲೆಕ್ಕ ಹಾಕ್ತಾ ಹೋಗುದಾದ್ರೆ 5 ಪಂಚೇಂದ್ರಿಯಗಳು, 5 ಪಂಚಭೂತಗಳು, 5 ಕರ್ಮೇಂದ್ರಿಯಗಳು, 5 ತನ್ಮಂತ್ರಾತ್ಮಗಳು, ಈ 5 ಸೇರಿಸಿದ್ರೆ 20 ಆಗ್ತದೆ. ಮನುಷ್ಯನ 1 ಮನಸ್ಸು 21, ಅಲ್ಲಿ 20 ಆಯ್ತು, ಇಲ್ಲಿ 1. ಎಲ್ಲದರ ಸಾಕ್ಷಿಯಾಗಿ ಇವುಗಳನ್ನೆಲ್ಲ ಆ ಪರಿಕರಗಳನ್ನ ಬಳಸಿಕೊಂಡು ನಾನ್ ದೇವರನ್ನ ಆರಾಧನೆ ಮಾಡ್ತೇನೆ. ಹಾಗಾಗಿ ಗಣಪತಿಗೆ 21 ಅನ್ನುವಂಥದ್ದು ಬಹಳ ವಿಶೇಷವಾಗಿರುವಂಥದ್ದು. ಅದಕ್ಕಾಗಿ ಈ ಒಂದು ನೈವೇದ್ಯ ಕಾಲದಲ್ಲೂ ಗಣಪತಿಗೆ ವಿಶೇಷ ನೈವೇದ್ಯಗಳನ್ನ ಅರ್ಪಿಸುವಂಥದ್ದು. ಇನ್ನು ಆರಾಧನೆ ಮಾಡುವಂಥದ್ದು ಹೇಗೆ ಅಂತ ಕೇಳಿದ್ರೆ ಮನೆಯಲ್ಲಿ ಸಂಕಷ್ಟಹರ ಚತುರ್ಥಿ ಇತ್ತು ಅಂತಾದ್ರೆ ಮನೆಯಲ್ಲಿ ಫಲಪಂಚಾಮೃತ ಅಭಿಷೇಕಾದಿಗಳನ್ನ ಮಾಡಿ ಗಣಪತಿ ಅಥರ್ವ ಶೀರ್ಷದಿಂದ ಅಭಿಷೇಕಾದಿಗಳನ್ನ ಮಾಡಿ ತದನಂತರದಲ್ಲಿ ಗಣಪತಿಯನ್ನು ಸ್ತುತಿಸುವಂಥದ್ದು, ಚಂದ್ರನನ್ನು ನೋಡಿ ನಮಸ್ಕಾರ ಮಾಡಿ ಉಪವಾಸವನ್ನ ಬಿಡುವಂಥದ್ದು ಸಂಕಷ್ಟಹರ ಚತುರ್ಥಿಗೆ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನ ಕೊಡ್ತದೆ ಅನ್ನುವಂಥ ವಿಷಯಗಳು. ಓಕೆ, ಧನ್ಯವಾದ ಗುರೂಜಿ. ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿ ಸಂಕಷ್ಟಹರ ಗಣಪತಿಯನ್ನ ಯಾವ ರೀತಿ ಪೂಜೆ ಸಲ್ಲಿಸೋದು, ಅದ್ರ ಪೂಜೆ ವಿಶೇಷತೆಗಳೇನು ಎಲ್ಲವನ್ನ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಗುರೂಜಿ. ವೀಕ್ಷಕರೇ, ನೀವು ಕೂಡ ಗುರೂಜಿ ಜೊತೆ ಮಾತನಾಡಬೇಕು ಅಂತ ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಗುರೂಜಿ ಜೊತೆ ಮಾತನಾಡಬಹುದು. ಜೊತೆಗೆ ನೇರವಾಗಿ ಭೇಟಿ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡು ಅದಕ್ಕೆ ಪರಿಹಾರವನ್ನ ಕೂಡ ಕಂಡುಕೊಳ್ಬಹುದು. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಇನ್ನು ಹೆಚ್ಚಿನ ವಿಶೇಷ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.